ಹಾಯ್, ನಾವಿವತ್ತು ಮಾಡೋಣ ಸ್ಪೆಷಲ್ ಆಗಿ ಪಂಜಾಬಲ್ಲಿ ಸಿಗುವಂಥ ಮಲಾಯಿ ಚಿಕನ್ ರೆಸಿಪಿ. ತುಂಬಾ ಈಸಿ, ನಿಮಗೋಸ್ಕರ ಇವತ್ತು ತೋರಿಸ್ತಾ ಇದ್ದೀನಿ. ಬಂಧುಗಳೇ, ಮೊದಲಿಗೆ ನಾವು ಚಿಕನ್ನ ಆಪರೇಷನ್ ಮಾಡೋಣ. ಇವಾಗ ಚಿಕನ್ ತಗೊಂಡಾಗಿದೆ. ಮೊದಲಿಗೆ ನಾವು ಚಿಕನ್ನ ಆಪರೇಷನ್ ಮಾಡ್ಕೊಳ್ಳೋಣ. ಚಿಕನಲ್ಲಿ ಮೇಯ್ನ್ ಆಗಿರೋದು ಏನು ಗೊತ್ತಾ, ಇಲ್ಲಿ ಒಂದು ಈ ನರದ ಥರ ಕಾಣಿಸುತ್ತೆ. ಇದನ್ನು ಮೊದಲಿಗೆ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲ ಅಂದರೆ ಚಿಕನ್ ಒಂಥರ ರಬ್ಬರ್ ಥರ ಇರುತ್ತೆ. ಆನಂತರ ಅದನ್ನು ತೆಗಿಯೋಕ್ಕಾದರೆ ತೆಗಿಬೇಕು, ಇಲ್ಲಾಂದರೆ ಪರವಾಗಿಲ್ಲ. ಮತ್ತು ನೈಫ್ ಸ್ವಲ್ಪ ಶಾರ್ಪ್ ಆಗಿರಬೇಕು. ಇವಾಗ ಚಿಕನ್ಗೆ ನಾನು ಮಾರ್ಕ್ ಹಾಕೋತಾ ಇದ್ದೀನಿ. ವಾಶ್ ಮಾಡಿಲ್ಲ ಚಿಕನ್ನ, ಇನ್ನು ವಾಶ್ ಮಾಡಬೇಕಷ್ಟೆ. ಮೊದಲಿಗೆ ಚಿಕನ್ಗೆ ಎರಡೆರಡು ಮಾರ್ಕ್ ಹಾಕೊಳ್ಳಿ. ಆನಂತರ ಈ ಲೆಗ್ಗಲ್ಲಿ ಬರೋ ಈ ಸೈಡ್ಗೆ ಒಂದು ರೌಂಡ್ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ, ಕರೆಕ್ಟಾಗಿ ಬೇಯುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಈ ನರ ಥರದ್ದೊಂದು ಏನಿದೆಯಲ್ವ, ಇದನ್ನು ಕಟ್ ಮಾಡಿ ತಗೋಬೇಕು. ಆವಾಗ ನಿಮಗೆ ಚಿಕನು ಸಾಫ್ಟಾಗಿ ಸಿಗುತ್ತೆ. ಓಕೆನಾ? ಅದನ್ನು ಮಾತ್ರ ಒಂದು ಗಮನದಲ್ಲಿಟ್ಕೊಳ್ಳಿ. ಮತ್ತು ಚಿಕನ್ ಕಟ್ ಮಾಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟು, ಫ್ರೆಶ್ ಚಿಕನ್ ತಗೋಬೇಕು. ನಾವು ಫ್ರಿಜ್ಜಲ್ಲಿಟ್ಟಿರೋ ಚಿಕನ್ ಎಲ್ಲ ಮಾಡೋಕ್ಕೆ ಹೋದರೆ ಟೇಸ್ಟ್ ಸಿಗಲ್ಲ. ಅದು ಸ್ಪೆಷಲಿ ಈ ಮಲಾಯಿ ಚಿಕನ್ ಎಲ್ಲ ಮಾಡಬೇಕಂದ್ರೆ ಅದನ್ನು ಮಲಾಯಿ ಚಿಕನ್ ಅಂತಲೂ ಹೇಳ್ತಾರೆ, ಕ್ರೀಮ್ ಚಿಕನ್ ಅಂತಲೂ ಹೇಳ್ತಾರೆ. ಅದು ನಿಮ್ಮ ಇಷ್ಟ, ಯಾವ ಥರ ಹೆಸರು ಬೇಕಾದ್ರೂ ಹೇಳ್ಕೊಳ್ಳಿ. ಓಕೆನಾ? ಇವಾಗ ಚಿಕನ್ ಕಟ್ ಮಾಡಿ ಆಗಿದೆ. ಇವಾಗ ವಾಶ್ ಮಾಡೋಣ. ಮೊದಲಿಗೆ ನೀರು ತಗೊಳ್ಳೋಣ. ನೀರಲ್ಲಿ ನಾವು ಚಿಕನ್ ಹಾಕೊಳ್ಳೋಣ. ಚಿಕನ್ ಹಾಕಿ ಸ್ವಲ್ಪ ಚಂದ ಮಾಡಿ ಇದರಲ್ಲಿರೋ ವೇಸ್ಟ್ ಎಲ್ಲ ತೆಗಿಬೇಕು. ಇವಾಗ ಚಿಕನ್ ಕ್ಲೀನ್ ಮಾಡಿ ಆಗಿದೆ. ಈ ಚಿಕನ್ನ ನಾವು ಯಾವತ್ತೂ ಒಂದು 4ರಿಂದ 5 ನೀರಲ್ಲೇ ವಾಶ್ ಮಾಡಬೇಕು. ಈ ಮಲಾಯಿ ಚಿಕನ್ಗೆ ಸ್ಪೆಷಲಿ ಚಿಕನಲ್ಲಿ ಲೆಗ್ ಪೀಸ್ ಅಂದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರೋದು. ಪೀಸು ನೋಡಿ ಸಖತ್ತಾಗಿದೆ. ಇವಾಗ ಸ್ವಲ್ಪ ಹೊತ್ತು ನಾವು ಚಿಕನ್ನ ನೀರಲ್ಲೇ ಇಡೋಣ. ಒಂದು ಸ್ವಲ್ಪ ಇದಕ್ಕೆ ನಾವು ಉಪ್ಪು ಸೇರಿಸ್ಕೊಳ್ಳೋಣ. ಈ ಮಲಾಯಿ ಚಿಕನ್ಗೆ ನಮಗೆ ಬೇಕಾಗಿರೋದು ಒಂದೇ ಒಂದು ಐಟಮ್ಸು, ಶುಂಠಿ ಮಾತ್ರ. ಇವಾಗ ಮೊದಲಿಗೆ ನಾವು ಪಾತ್ರೆ ಇಡೋಣ. ಮಲಾಯಿ ಚಿಕನ್ ಮಾಡಬೇಕಾದ್ರೆ ಚಿಕನ್ ಚೆಂದ ಬೇಯಿಸಬೇಕು. ಹಾಗಾಗಿ ಒಂದು ಮುಚ್ಚಳ ಇರೋ ಪಾತ್ರೆನ ತಗೊಳ್ಳೋಣ. ಗ್ಯಾಸ್ ಆನ್ ಮಾಡೋಣ. ತುಪ್ಪ ಹಾಕೋಣ. ಸ್ಟಾರ್ ಫ್ಲವರ್ 1 ಪೀಸು, ಏಲಕ್ಕಿ 4, ಲವಂಗ ಒಂದು 3 ಪೀಸು, ಮತ್ತು ಜಾವಿತ್ರಿ ಒಂದು 3 ಪೀಸು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಹಾಕೋಣ. ನೀರಲ್ಲಿಟ್ಟಿರೋ ಚಿಕನ್ನು ಇದಕ್ಕೆ ಹಾಕೋಣ. ಮುಚ್ಚಳ ಹಾಕಿ ಬೇಯಿಸೋಣ. ಹಾಕಿದರೆ ಒಡೆದೋಗುತ್ತೆ ಅಂತ ಅನ್ಕೋತೀರಾ, ಹಾಲೇನು ಒಡೆದೋಗಲ್ಲ. ಕುದಿ ಬರ್ತಾ ಇದೆ. ಕುದಿ ಬರಬೇಕಾದ್ರೆ ನಾವು ಇದಕ್ಕೆ ಸ್ವಲ್ಪ ಕ್ಯಾಶ್ಯೂನಟ್ ಪೇಸ್ಟ್, ಯಾಕೆಂದರೆ ಹಾಲು ಒಡೆದಾಗಬಾರ್ದು, ಅದಕ್ಕೋಸ್ಕರ ನೀರು ಹಾಕೋಣ. ಮೊದಲು ನಾವು ಉಪ್ಪು ಹಾಕಬಾರ್ದು, ಯಾಕೆಂದರೆ ಹಾಲು ಒಡೆದೋಗೋ ಚಾನ್ಸ್ ಇರುತ್ತೆ. ಹಾಕಿದ ಮೇಲೆ ಒಂದು ಸಲ ಚೆಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಒಂದೊಂದು ಸಲ ಏನಾಗುತ್ತೆ, ಅಡಿ ಹಿಡ್ಕೊಳ್ಳುತ್ತೆ. ಆಮೇಲೆ ನೀವು ಹೇಳಬಾರ್ದು ನಾನು ನಿಮ್ಮ ಹತ್ರ ಹೇಳಿಲ್ಲ ಅಂತ. ಹಾಗಾಗಿ ಇದನ್ನು ಇವಾಗ ನಾವೇನು ಮಾಡಬೇಕು, ಫೈರ್ ಸ್ಲೋ ಮಾಡಬೇಕು. ಯಾಕೆಂದರೆ ಜಾಸ್ತಿ ಫೈರಲ್ಲಿಟ್ಟರೆ ಚಿಕನು ಬೇಯಲ್ಲ ಮತ್ತು ಅಡಿ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೀದೋಗಬಾರ್ದು. ಅದಕ್ಕೋಸ್ಕರ ಇವಾಗ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ವೆರಿ ಇಂಪಾರ್ಟೆಂಟ್, ಕ್ರಷ್ ಮಾಡಿರೋ ಬ್ಲ್ಯಾಕ್ ಪೆಪ್ಪರು. ನಿಮಿಷಕ್ಕೆ ನಾವು ಮುಚ್ಚಳ ಹಾಕೋಣ. ಫ್ಲೇಮ್ ಸ್ಲಿಮ್ಮಲ್ಲಿರಬೇಕು, ತುಂಬಾ ಕಮ್ಮಿ ಇರಬೇಕು. ಜಾಸ್ತಿ ಇದ್ದರೆ ಟೇಸ್ಟು ಚೇಂಜ್ ಆಗುತ್ತೆ, ಕಲರು ಚೇಂಜ್ ಆಗುತ್ತೆ. ಓಕೆ, ಇವಾಗ 5 ನಿಮಿಷ ಆಗಿದೆ. ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಇನ್ನೂ ಒಂದು 5 ನಿಮಿಷ ಮುಚ್ಚಳ ಹಾಕಿಡೋಣ. ಈ ಡಿಶಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂದರೆ ಆವಾಗವಾಗ ಮುಚ್ಚಳ ತೆಗಿಬೇಕು, ಆವಾಗವಾಗ ಹಾಕಬೇಕು. ಯಾಕೆಂದರೆ ಹಾಲು ಹಾಕಿರೋದ್ರಿಂದ ಪ್ಲಸ್ ಕ್ಯಾಶ್ಯೂನಟ್ ಪೇಸ್ಟ್ ಹಾಕಿರೋದ್ರಿಂದ ಇದೇನಾಗುತ್ತೆ, ಸೀದೋಗುತ್ತೆ ಅನ್ನೋ ಒಂದು ಭಯ. ಅದಕ್ಕೋಸ್ಕರ ಆವಾಗವಾಗ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ಹಾಗೆಯೇ ಈ ಡಿಶ್ಶು ಸ್ಟಾರ್ಟ್ ಆದದ್ದು ಪಂಜಾಬಿಂದ.
ಇದರಲ್ಲಿ ದೊಡ್ಡದಾಗಿರೋ ರಾಕೆಟ್ ಸೈನ್ಸ್ ಏನೂ ಇಲ್ಲ. ಈ ಪಂಜಾಬಲ್ಲಿ ಸ್ಪೆಷಲ್ ಆಗಿ ಮಲಾಯಿ, ಹಾಲು, ತುಪ್ಪ ಈ ಥರದ್ದು ಜಾಸ್ತಿ ತಿಂತಾರೆ. ಹಾಗಾಗಿ ಅವರೇನು ಮಾಡಿದ್ದಾರೆ, ಚಿಕನ್ಗೆ ಹಾಲು ಹಾಕಿ ನೋಡೋಣ ಅಂತ ಟ್ರೈ ಮಾಡಿದ್ದಾರೆ. ನಾವಿವಾಗ ಅದೇ ಥರ ಮಾಡಬೇಕಂತ ಇಲ್ಲ, ಸ್ವಲ್ಪ ವೆರೈಟಿಯಾಗಿ ಮಾಡೋಣ. ಯಾಕೆಂದರೆ ಇದಕ್ಕೆ ಕ್ರೀಮ್ ಹಾಕಬಾರ್ದು. ಮಲಾಯಿ ಅಂದರೆ ಹಾಲೇ ಟೈಟಾಗಿ ಅದರದ್ದು ಕೆನೆ ಬರುತ್ತಲ್ವ, ಅದನ್ನು ಪೇಸ್ಟ್ ಮಾಡಿನೂ ಹಾಕೋಬೋದು, ಅದು ಚೆನ್ನಾಗಿರುತ್ತೆ. ನಾವಿನ್ನೂ ಸ್ವಲ್ಪ, ನಾವು ಕನ್ನಡದವರಲ್ವಾ, ನಾವು ಯಾವತ್ತೂ ಟ್ರೆಂಡ್ ಫಾಲೋ ಮಾಡಬಾರ್ದು, ಟ್ರೆಂಡ್ನ ಸೆಟ್ ಮಾಡಬೇಕು. ಹಾಗಾಗಿ ನಮ್ಮದೇ ಆದ ಓನ್ ಪ್ರಿಪ್ರೇಷನ್, ಓನ್ ರೆಸಿಪಿನ ನಾವು ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಇನ್ನೂ ಒಂದು 5 ನಿಮಿಷ ಮುಚ್ಚಳ ಹಾಕಿಡೋಣ. ಇವಾಗ ಇದನ್ನು ಚಂದ ಮಾಡಿ ಈ ಸೈಡಲ್ಲಿರೋದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಸೈಡಲ್ಲಿ ಇದರಲ್ಲಿ ಇರೋದೇ ಬರೀ ಪೆಪ್ಪರ್ ಮಾತ್ರ, ಬೇರೇನೂ ಇರಲ್ಲ. ಹಾಗಾಗಿ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಲ್ಲ ಅಂದರೆ ಟೇಸ್ಟ್ ಇರಲ್ಲ. ಇವಾಗ ನಾವಿದಕ್ಕೆ ಚೀಸ್ ಹಾಕೋಣ. ಸ್ವಲ್ಪ ಚೀಸ್ ಹಾಕಬೇಕಾದ್ರೆ ಜಾಸ್ತಿ ಹಾಕಬೇಕಂತ ಇಲ್ಲ, ಸ್ವಲ್ಪ ಕ್ರೇಟ್ ಮಾಡಿ. ಚೀಸು ಜಾಸ್ತಿ ಹಾಕೋದು ಬೇಡ, ಸಾಲ್ಟ್ ಆಗಿರುತ್ತೆ. ಹಾಗಾಗಿ ನಾವು ಸ್ವಲ್ಪ ಚೀಸು ಜಾಸ್ತಿ ಹಾಕಬೇಕಂತೇನಿಲ್ಲ. ಇದಕ್ಕೆ ಸ್ವಲ್ಪ ನಾವು ಕ್ರೀಮ್ ಹಾಕಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ ಟೇಸ್ಟ್ಗೋಸ್ಕರ. ಇವಾಗ ಒಂದು ಸಲ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಕ್ರೀಮ್ ಹಾಕಿದ ನಂತರ ಚಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಫೈರ್ನ ಸ್ವಲ್ಪ ಸ್ಲಿಮ್ ಮಾಡೋಣ. ಇಷ್ಟ ಹಾಕಿ ಒಂದು 5 ನಿಮಿಷ ಬಿಟ್ಟು ಮಿಕ್ಸ್ ಮಾಡೋಣ. ಕಲರ್ ಕೂಡ ನೋಡಿ ಚೇಂಜ್ ಆಗಿಲ್ಲ, ಫುಲ್ ಕ್ರೀಮಿ ವೈಟ್ ಕಲರ್ ಥರನೇ ಇದೆ. ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಖಾರ ಬೇಕಂದರೆ ನೀವು ಹಸಿಮೆಣಸಿನ್ಕಾಯಿ ಹಾಕೋಬೋದು, ಬಟ್ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದರೆ ಟೇಸ್ಟ್ ಬರಲ್ಲ. ಹಾಗಾಗಿ ನಾವು ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ಇವಾಗ ಇನ್ನೂ ಒಂದು 5 ನಿಮಿಷ ಮುಚ್ಚಳ ಹಾಕಿಡೋಣ. ಇವಾಗ ಡಿಶ್ಶು ರೆಡಿಯಾಗಿದೆ. ವಾವ್, ಸಖತ್ ಪರಿಮಳ ಬರ್ತಾ ಇದೆ. ಇವಾಗ ಒಂದು ಸಲ ಇದರದ್ದು ಟೇಸ್ಟ್ ನೋಡೋಣ. ಸೂಪರ್ ಟೇಸ್ಟ್. ಇದನ್ನು ನೀವು ತಿನ್ನಬೇಕಂದ್ರೆ ಪರೋಟ ಅಥವಾ ತಂದೂರಿ ರೋಟಿ ಅಥವಾ ನಾನ್ ಆ ಥರದ ಐಟಮ್ ಜೊತೆನೇ ತಿನ್ನಬೇಕು, ಮತ್ತು ಅನ್ನ ಜೊತೆ ಎಲ್ಲ ತಿನ್ನೋಕ್ಕಾಗಲ್ಲ. ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ನಾವು ಬ್ಲ್ಯಾಕ್ ಪೆಪ್ಪರ್ ಹಾಕೋಣ. ಯಾಕೆಂದರೆ ಕ್ರೀಮ್ ಚಿಕನ್ಗೆ ನಾವು ಪೆಪ್ಪರ್ ಹಾಕಿಲ್ಲ ಅಂದರೆ ಅದರ ರುಚಿನೇ ಬರಲ್ಲ. ಇವಾಗ ಟೇಸ್ಟ್ಗೋಸ್ಕರ 1 ಸ್ಪೂನ್ ತುಪ್ಪ ಹಾಕೋಣ. ಜಾಸ್ತಿ ಬೇಕಂತಿಲ್ಲ, ಒಂದೇ 1 ಸ್ಪೂನ್ ಸಾಕು. ಇವಾಗ ಪೆಪ್ಪರ್ ಹಾಕಿ ಆಗಿದೆ, ತುಪ್ಪನೂ ಸೇರಿಸಾಯಿತು. ಇವಾಗ ಸಖತ್ ಫ್ಲೇವರ್ ಮಾತ್ರ ಇದೆ. ಇವಾಗ ಇದನ್ನು ಚಂದ ಮಾಡಿ ಒಂದು ಸಲ ಮಿಕ್ಸ್ ಮಾಡೋಣ. ಗ್ರೇವಿ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಇದು ತಣ್ಣಗಾದರೆ ಇನ್ನೂ ಸ್ವಲ್ಪ ಜಾಸ್ತಿ ತಿಕ್ಕಾಗಿರುತ್ತೆ. ಚಿಕನು ಸಖತ್ತಾಗಿ ಬೆಂದಿದೆ, ಒಳ್ಳೆ ಜ್ಯೂಸಿಯಾಗಿ ಸಾಫ್ಟಾಗಿದೆ, ಕಲ್ಲರು ಚೇಂಜ್ ಆಗಿಲ್ಲ. ಇವಾಗ ತುಪ್ಪ ಬೇರೆ ಹಾಕಿದ್ದೀವಿ, ಹಾಗಾಗಿ ಡಿಶ್ ರೆಡಿಯಾಗಿದೆ. ನೀವು ಬೇಕಂದರೆ ಇದಕ್ಕೆ ಏಲಕ್ಕಿ ಪುಡಿನೂ ಸ್ವಲ್ಪ ಸೇರಿಸ್ಬೋದು. ಇವಾಗ ಮಲಾಯ್ ಚಿಕನ್ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಇದನ್ನು ನಾವು ಪ್ಲೇಟಿಗೆ ತೆಗಿಯೋಣ. ಇವಾಗ ಕ್ರೀಮ್ ಚಿಕನ್ ರೆಡಿಯಾಗಿದೆ. ಇದನ್ನು ಪ್ಲೇಟಿಗೆ ಹಾಕೋಣ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ರೀಮಿ ಆಗಿದೆ ಅಂತ ನೋಡಿ. ಅಂದರೆ ನೀವು ಒಂದು ಸಲ ತಿಂದರೆ ಪದೇ ಪದೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಮತ್ತು ಮಾಡೋದಕ್ಕೂ ಸಿಕ್ಕಾಪಟ್ಟೆ ಈಸಿ. ಹಾಗಾಗಿ ವೆರೈಟಿಯಾಗಿ ಡಿಫ್ರೆಂಟ್ ಆಗಿರೋ ಡಿಶ್ಶು ನಿಮಗೋಸ್ಕರ ನಾನಿವಾಗ ಇದನ್ನು ತಿಂದು ನೋಡ್ತೀನಿ. ಇವಾಗ ಕ್ರೀಮ್ ಚಿಕನ್ ಟೇಸ್ಟ್ ನೋಡೋಣ. ನಾನು ಪರೋಟ ತೊಗೊಂಡಿದ್ದೀನಿ, ಅದರ ಜೊತೆಗೆ ಒಂದು ಲೆಗ್ ಪೀಸು, ಸ್ವಲ್ಪ ಗ್ರೇವಿ. ಸಿಕ್ಕಾಪಟ್ಟೆ ಬಿಸಿ ಇದೆ. ಚಿಕನ್ ನೋಡಿ
ಸಿಕ್ಕಾಪಟ್ಟೆ ಜ್ಯೂಸಿಯಾಗಿದೆ. ವಾವ್, ಸಿಕ್ಕಾಪಟ್ಟೆ ಟೇಸ್ಟ್ ಪ್ಲಸ್ ಕ್ರೀಮಿ ಆಗಿದೆ. ನಾನಿವಾಗ ಇದನ್ನು ತಿಂತೀನಿ. ನೀವು ಫ್ರೆಂಡ್ಸ್ ಇದು ಇಷ್ಟ ಆಗಿದ್ದರೆ ಇದೇ ಥರ ಹೊಸ ಹೊಸ ರೆಸಿಪಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.